200 ಲೀಟರ್ ನೀರ್ ಹಾಕಿ ಫಸ್ಟ್ ಕ್ಲಾಸ್ ನೀವು ಬಿಟ್ರಂದ್ರ 10-15 ದಿವಸನಾಗ ರಿಸಲ್ಟ್ 100% ಬರ್ಬೇಕ್ರಿ. ಅರಿಶಿನ ಹಾಕಿದ ಹೊಲದಾಗ ಕಬ್ಬ ಹಾಕಿದ ಗೊಂಜಾಳ ಹಾಕಿದ ನಿತ್ತು ನೋಡುತ್ತೆ, ನಮ್ಮ ಹೊಲದಾಗ ನಿತ್ತು ನೋಡುವಂಗ ಈ ಅರಿಶಿನ ಪುಡಿ ಮಾಡ್ತತ್ರಿ. ಇದರ ರಿಸಲ್ಟ್ ಬಂದೈತಿ ನನಗ, ನಿಮಗ ನಾ ತೋರ್ಸಾತನ. ಮಾಡ್ಕೊಳ್ರಿ, ನಿಮ್ ಇಳುವರಿ ತಕ್ಕೊಳ್ರಿ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ರೀ ಫಸ್ಟ್ ಕ್ಲಾಸ್ ತಂದನು ಬರೇ ಒಂದ್ 20-30 ರೂಪಾಯಿದಾಗ ಕೆಲಸ ಮುಗಿದೈತಿ. ಏನ್ ಜಾಸ್ತಿ ಗೊಬ್ಬರ ಹಾಕೋದು ಬೇಡ ರೀ, ಏನಿಲ್ಲ. ಅದೇನನ್ನು ತೋರಿಸ್ತನ್ರಿ. ತೋರ್ಸಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸಬರಾಗಿದ್ದೀರಂದ್ರ ನನ್ನ ಚಾನಲ್ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ. ಪೂರ ಪವರ್ಫುಲ್ ರೈತಕ್ಕೆ ವಿಡಿಯೋ ಇರ್ತಾವ್ರಿ. ಯಾಕೆ ಲೇಟ್ ಮಾಡೋದ, ಶುರು ಮಾಡೋಣ ಬರ್ರಿ. ಫಸ್ಟ್ ಕ್ಲಾಸ್ ವಿಡಿಯೋ ಐತಿ, ಪೂರ ಲಾಸ್ಟ್ ತಕ ನೋಡ್ಕೊಡ್ರಿ, ಒಂದು ಲೈಕ್ ಮಾಡ್ರಿ, ಶುರು ಮಾಡೋಣ ಬರ್ರಿ. ಗೊಂಜಾಳಕ್ಕೆ ನೀರ್ ಹಾಸ್ಕೋತಾನ ಈ ವಿಡಿಯೋ ಮಾಡತ್ತನ್ರಿ. ಇಂಟ್ರೆಸ್ಟೆಡ್ ವಿಡಿಯೋ ಐತಿ, ಇದನ್ನ ನೀವು ಮಾಡ್ಕೊಳ್ರಿ. ಏನಂದ್ರ ಅರಿಶಿನ ಪುಡಿ ಮಹತ್ವ ಏನೈತಿ, ಅರಿಶಿನ ಮಹತ್ವ ಏನೈತಿ, ಕಬ್ಬಿಗೆ ಗೊಂಜಾಳಿಗೆ ಇನ್ನಿತರ ಯಾವ ಬೆಳೆಗೆ ಆಗಲಿ ಇತರದ ಮಹತ್ವ ಹೇಳ್ಕೊಡ್ತೇನ್ರಿ. ಇದನ್ನ ನೀವು ಮಾಡ್ಕೊಡ್ರಿ. ಅರಿಶಿನ ಪುಡಿಯಿಂದ ಏನೇನ ಲಾಭ ಐತಿ ನೋಡ್ರಿ. ಅರಿಶಿನ ನೆಲಕ್ಕ ಅರಿಶಿನ ತೆಗದ ಮೇಲೆ ಕಬ್ಬ ಹಚ್ತಾರ್ರಿ. ಆ ಕಬ್ಬ್ ಹೆಂಗಿರ್ತೈತಿ, ಮುಂಗೈ ಮಟ್ಟೆ ಬೆಳೆದು ಬಂದಿರ್ತೈತಿ. ಅದ್ರಾಗ ಅರಿಶಿನ ಒಳಗೆ ಗೊಂಜಾಳು ಹಾಕಿರ್ತಾರೆ. ಗೊಂಜಾಳು ಮನುಷ್ಯ ನಿತ್ತು ನೋಡ್ಬೇಕ್ರಿ, ಅಷ್ಟು ಚಂದ ಗೊಂಜಾಳ ಬೆಳೆದಿರ್ತೈತಿ. ಅದು ಎದಕ್ಕ ಅನ್ನೋದು ಹೇಳ್ತೇನ್ರಿ ನಿಮ್ಗೆ. ಇನ್ನೊಂದ್ರಿ, ನಮಗೆ ಎಲ್ಲಾರ ಕೈ ಕಟ್ಟ ಆದಾಗ ನಮ್ಮ ಕೈಗೆ ಏನಾರ ಪಟ್ನ ನಾವು ಅರಿಶಿನ ಪುಡಿ ಒತ್ಕೋತವ್ರಿ. ಮತ್ತೆ ಏನೋ ಒಂದು ಕೆಲಸಕ್ಕಾಗಲಿ ಕಾರ್ಯಕ್ಕಾಗಲಿ ಅರಿಶಿನ ಪುಡಿ ಮಹತ್ವದ ಐತಿ. ಅರಿಶಿನ ಪುಡಿಯಿಂದ ನಮ್ಮ ಬೆಳೆಗಳಿಗೆ ಯಾವ ರೋಗ ರುಜಿಗಳು ಕಾಡುದಿಲ್ರಿ. ನಾವು ಹೇಳ್ತವ್ರಲ್ಲ, ಅರಿಶಿನ ನೆಲಕ್ಕ ಕಬ್ಬು ಭಾಳ ಚಲೋ ಬರ್ತೈತಿ. ಅರಿಶಿನ ನೆಲಕ್ಕ ಅವ್ರ ಗೊಬ್ಬರ ಹಾಕ್ಯಾರಂತ ಬರೋದಿಲ್ರಿ. ಅದ ಅರಿಶಿನ ನೆಲಕ್ಕ ಕಬ್ಬ ಗೊಂಜಾಳ ಏನ ಮಾಡ್ರೂ ಅರಿಶಿನ ಇಷ್ಟು ಪವರ್ಫುಲ್ ಇರ್ತೈತಿ. ಅದ ರೋಗ ನಿರೋಧಕ ಶಕ್ತಿ ಹೊಂದಿದತ್ರಿ. ಯಾವ್ದ ರೋಗ ಒಟ್ಟ ಕರ್ಕೋದಿಲ್ರಿ ಅದ. ಹಿಂಗಾಗಿ ಯಾವ ಬೆಳೆ ಮಾಡಿದ್ರೂ ನಮ್ಮ ಬೆಳೆ ಪವರ್ಫುಲ್ ಗಂಡಸ್ತನ ತುಂಬಿ ಬೆಳೆ ಬರ್ತೈತ್ರಿ. ಎಲ್ಲಿ ಕೇಳ್ತಾರೆ ಕೇಳಿ, ಅರಿಶಿನ ನೆಲಕ್ಕೆ ಬಹಳ ಚಂದ ಬೆಳಿತೈತಿ. ಅದನ್ನ ನಾನು ವಿಚಾರ ಮಾಡಿ ಕಿಸಿಂದ ನನ್ನ ಹೊಲಕ್ಕ ಅರಿಶಿನ ಪುಡಿ ನೀರ್ ಮಾಡಿ ಬಿಟ್ಟು ಕಿಸಿಂದ ಅದನ್ನ ರಿಸಲ್ಟ್ ನೋಡೇನ್ರಿ. ರಿಸಲ್ಟ್ ಫಸ್ಟ್ ಕ್ಲಾಸ್ ಬಂದೈತ್ರಿ. ಅದನ್ನ ಈ ವಿಡಿಯೋ ಮುಗಿದ್ಬೇಕು ನಿಮಗೆ ತೋರಿಸ್ತೇನ್ರಿ. ನಾ 15 ದಿವಸ ಮುಂದೆ ನಾ ಅರಿಶಿನ ಪುಡಿ ಬಿಟ್ಟ ನನ್ನ ಹೊಲಕ್ಕೆ ಬರುವಂತ ಲಾಭ ಏನೈತಿ, ಅದು ಸಕ್ಸಸ್ ಐತೋ ಇಲ್ಲೋ ನೋಡಿ ಕಿಸಿಂದ ಈ ವಿಡಿಯೋ ಮಾಡತ್ತೇನ್ರಿ. ನಾ ಸಕ್ಸಸ್ ಹತ್ರ ನಿಮ್ಮ ಹೊಲಕ್ಕೂ ನೀವು ಬಿಟ್ಕೋಬಹುದು. ಭಾಳ ರೇಟ್ ಏನಿಲ್ಲ, ಭಾಳ ಒಂದು 50 ರೂಪಾಯಿ ಆಗ್ತೈತೆ ಇಲ್ಲೋ ಗೊತ್ತಿಲ್ಲ. ಹೋಗಿ ತರಾಕ್ರಿ 200 ಗ್ರಾಮ್ ಅರಿಶಿನ ಪುಡಿ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೆಸಿಂದ 1 ಎಕರೆಗೆ ಬಿಡುದ್ರಿ. 1 ಎಕರೆಕ ನೀವು ನೀರಿನಾಗೂ ಬಿಟ್ರೆ ನಡಿತೈತಿ, ಇಲ್ಲ ಗಡ್ಡಿಗೆ ಡ್ರಿಚಿಂಗ್ ಮಾಡ್ರೂ ನಡಿತೈತಿ, ಮತ್ತೆ ನೀವು ಸ್ಪ್ರೇ ಮಾಡ್ರೂ ನಡಿತೈತಿ. ಇವು 3 ಕೆಲಸ ನೀವು ಮಾಡ್ಕೋಬಹುದ್ರಿ. ನೀವು ಸಾಲ ಬಿಡ್ರಿ, ಇಲ್ಲಂದ್ರೆ ಡ್ರಿಚಿಂಗ್ ಮಾಡ್ರಿ, ಇಲ್ಲಂದ್ರೆ ಸ್ಪ್ರೇ ಮಾಡ್ರಿ. ಅರಿಶಿನ ಪುಡಿ ನೀವು 200 ಗ್ರಾಮ್ ಒಂದು 200 ಲೀಟರ್ ನೀರ್ ಹಾಕಿ ಫಸ್ಟ್ ಕ್ಲಾಸ್ ನೀವು ಬಿಟ್ರಂದ್ರ 10-15 ದಿವಸನಾಗ ರಿಸಲ್ಟ್ 100% ಬರ್ಬೇಕ್ರಿ. ಅರಿಶಿನ ಹಾಕಿದ ಹೊಲದಾಗ ಕಬ್ಬ ಹಾಕಿದ ಗೊಂಜಾಳ ಹಾಕಿದ ನಿತ್ತು ನೋಡುತ್ತೆ, ನಮ್ಮ ಹೊಲದಾಗ ನಿತ್ತು ನೋಡುವಂಗ ಈ ಅರಿಶಿನ ಪುಡಿ ಮಾಡ್ತತ್ರಿ. ಇದರ ರಿಸಲ್ಟ್ ಬಂದೈತಿ ನನಗ, ನಿಮಗ ನಾ ತೋರ್ಸಾತನ. ಮಾಡ್ಕೊಳ್ರಿ, ನಿಮ್ ಇಳುವರಿ ತಕ್ಕೊಳ್ರಿ. ಇದೇನು ಬಾಳ ಕಂಬ ಸೂತ್ರ ಅಲ್ಲ, ಮಾಡಿ ನೋಡ್ರಿ. ಏನು ನಮ್ಮ ಬೆಳೆಗೆ ಲಾಸ್ ಆಗತ್ತಿಲ್ಲ, ಏನ್ ನಮ್ಮ ಬೆಳೆ ಸುಟ್ಟು ಹೋಗತ್ತಿಲ್ಲ, ಏನ್ ಬೆಳೆ ನಮ್ದು ಕಮರಾತಿಲ್ಲ. ಅರಿಶಿನ ಪುಡಿನ ಇನ್ನೂ ನಮ್ಮ ಬೆಳೆ ಎದ್ದ ಬರ್ತೈತಿ, ಹೊರತಾಗಿ ನಮ್ಮ ಬೆಳೆ ಒಟ್ಟ ಲುಕ್ಸಾನ್ ಮಾಡುದಿಲ್ರಿ. ನೀವು ಮಾಡ್ಕೊಳ್ರಿ ಅಂತ 100% ಹೇಳ್ತೇನ್ರಿ. ನೀವು ಮಾಡ್ರಿ, ಫಸ್ಟ್ ಕ್ಲಾಸ್ ರಿಸಲ್ಟ್ ಬರ್ತೈತಿ. ಬರೀ ನಾ ತೋರಿಸ್ತೀನಿ ಹೆಂಗ ಮಿಕ್ಸ್ ಮಾಡೋದ, ಹೆಂಗ ನಾವು ಹೊಲಕ್ಕೆ ಬಿಡ್ಬೇಕು. ಯಾವ ಬೆಳೆಗೆ ತೋರಿ ನೀವು ಕಬ್ಬ, ಗೊಂಜಾಳ, ಮೆಣಸಿನ ಗಿಡ, ನೀವು ಯಾವ ಬೆಳೆ ಇರ್ಲಿ, ಒಂದು ಹಂತಿಗೆ ಬಂದ ಬಳಕ ಒಟ್ಟು 1-2 ಸಲ ಮಾಡ್ರಿ ಅಂದ್ರ ಫಸ್ಟ್ ಕ್ಲಾಸ್ ರೋಗ ರುಜಿ ಒಟ್ಟ ಕರ್ಕೋದಿಲ್ಲ. ಫಸ್ಟ್ ಕ್ಲಾಸ್ ಎದ್ದು ಬರ್ತೈತಿ, ಶೈನಿಂಗ್ ಫುಲ್ ಗಣಸ್ತನ ತುಂಬ ಎದ್ದು ನಿಂತಿರ್ತೈತ್ರಿ. ಬರೀ ತೋರಿಸ್ತೇನೆ. 200 ಗ್ರಾಮ್ ಅರಿಶಿನ ಪುಡಿ ಐತ್ರಿ, ಫಸ್ಟ್ ಕ್ಲಾಸ್ ಐತಿ. ನೀವು ಮನ್ಯಾಗ ಬೀಸ್ಕೋಬಹುದು, ಕುಟ್ಟಬಹುದು, ಇಲ್ಲಂದ್ರ ಕೊಂಡು ತರಬಹುದು. ಒರಿಜಿನಲ್ ಐತಿ. ಒಟ್ಟ 50 ರೂಪಾಯಿ ರೀ. 200 ಗ್ರಾಮ್ ಐತಿ. ಇದನ್ನ 180 ಲೀಟರ್ ಇಲ್ಲ 200 ಲೀಟರ್ ಡ್ರಮ್ಮಿಗೆ ಇದನ್ನ ಮಿಕ್ಸ್ ಮಾಡ್ಬೇಕ್ರಿ. ಅದಕ್ಕೆ ಮಿಕ್ಸ್ ಮಾಡ್ಬೇಕ ಪೈಲ ಸ್ವಲ್ಪ ನೀರಿನಾಗ ಹಾಕಿ ಇದನ್ನ ಮಿಕ್ಸ್ ಮಾಡ್ತೇನ್ರಿ ನಾನು. ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡ್ಕೊಂಡು ಇದನ್ನ ಹಾಕೊಂಡ್ರಿ. ಇದೇನ ಇದಾಗತೈತಪ್ಪ ಅದಾಗತೈತೆ ಅನ್ನೋದಿಲ್ಲ, ಫಸ್ಟ್ ಕ್ಲಾಸ್ ಮಾಡಬಹುದು. ಇದು ಮಿಕ್ಸ್ ಮಾಡಿ ಒಂದು ಇಟ್ಟು ಅಂದ್ರೆ ಚಂದ ಮಿಕ್ಸ್ ಆಗ್ತೈತಿ. ಮಿಕ್ಸ್ ಮಾಡ್ಕೊಂಡು 1 ಎಕರೆಗೆ ಬಿಡಬೇಕ್ರಿ. ಇದನ್ನ 1 ಎಕರೆಕ ಕಮ್ಸೆ ಕಮ್ 10-12 ಪಂಪ್ ಆಗ್ತೈತಿ. ಇದನ್ನ ನೌಸಲ್ ತೆಗೆದಿಟ್ಟ ಆ ಚಾರ್ಜಿಂಗ್ ಪಂಪಲ್ಲಿ ಬಿಡಬಹುದ್ರಿ. ಇಲ್ಲಂದ್ರ ಗೌಂಡೇರ ಅಳತಿ ಮಾಡಾಕ ಪೈಪ್ ಇಟ್ಟಿರ್ತಾರ ನೋಡ್ರಿ, ಅಲ್ಲಿ ನೀವು ವಾಟರ್ ಲೆವೆಲ್ ಅಂತ ಪೈಪ್ ತಂದ ಡ್ರಮ್ದಾಗ ಹಾಕಿ ಅಲ್ಲಿ ಬಿಡಬಹುದ್ರಿ. ಕರೆಕ್ಟ್ ಜಸ್ಟ್ ಸ್ಟಾರ್ಟ್ ಮಾಡಿ ಬಿಟ್ಟು ಅಂದ್ರೆ 1 ಎಕರೆಗೆ ಆಗ್ತದ್ರಿ.
ಈಗ ಆಲ್ರೆಡಿ ನಾ ಮಾಡೇನಿ, ಅದನ್ನ ನಿಮ್ಗೆ ತೋರಿಸ್ತೀನಿ ಹಿಂದಾಗಡೆ. ಈ ಬ್ಯಾರೆ ಹೊಲಕ್ಕೆ ಬಿಡಾತನ್ನ ಎಲ್ಲ ಮಿಕ್ಸ್ ಆಗಿದ್ರಿ. ಇದನ್ನ ತೊಗೊಂಡು ಈಗ ಡ್ರಮ್ಗೆ ಹಾಕೊಂಡ್ರಿ. ತರಾಸ್ ತೊಗೊಂಡು ಮಾಡ್ರನ್ನ ಏನಾರೇ ಲಾಭ ಸಿಗುದ್ರಿ. ನಾ ಮಾಡ್ತೇನಂದ್ರ ಸುಳ್ಳು ಇಲ್ರಿ. ಏನರ ಒಂದು ವಿಚಾರ ಮಾಡತ್ತಿರ್ತನ, ನೀವ್ ವಿಚಾರ ಮಾಡಕ್ ಹೋಗ್ಬೇಡ್ರಿ. ವಾಲಿ ವಿಲೇಜ್ ಲೈಫ್ ಕನ್ನಡ ನೋಡ್ರ ಸಾಕ್ರಿ, ನಿಮಗೆ ಏನಾರ ಇಂಥದ್ ಅನುಭವ ಬರ್ತಿರ್ತಾವ. ನೀವು ಫಸ್ಟ್ ಕ್ಲಾಸ್ ಮಾಡ್ಕೊಳ್ರಿ, ರಿಸಲ್ಟ್ ಪಡ್ಕೋರಿ. ಅದು 15 ದಿವಸ ಮೊದಲ ನಾ ಅರಿಶಿನ ಪುಡಿ ಬಿಟ್ಟದ ಹೊಲ ತೋರಿಸ್ತಂದ್ರೆ ಅದನ್ನ ತೋರಿಸ್ತೇನ್ರಿ. ಇದನ್ನ ಪೈಲ ನೀರ್ ಬಿಡ್ತೇನ್ರಿ, ಅಲ್ಲಿ ನೀರ್ ಹೊಂಟದ, ನೀರ್ ಹಾಸ್ಕೋತನ ಮಾರಾತೇನ್ರಿ. ನೋಡ್ರಿ ನೋಡ್ರಿ, ಕಟ್ ಮಾಡಬೇಡ್ರಿ, ಮುಂದೆ ಹೋಗ್ಬೇಡ್ರಿ. ನಾ ಏನೇನ್ ಮಾಡತ್ತ ಅನ್ನೋದ ಸ್ವಲ್ಪ ನೋಡ್ಕೊಡ್ರಿ. ನಿಮಗೂ ಏನ್ರ ಸ್ವಲ್ಪ ಐಡಿಯಾ ಬರ್ತೈತಿ. ಮತ್ತೆ ಏನ್ ಮಾಡ್ಬೇಕೈತೆ ಹೊಳ್ಳಿ ಕಮೆಂಟ್ದಾಗ ಕೇಳಕ್ ಹೋಗ್ಬೇಡ್ರಿ. ಇದನ್ನ ಉಚ್ಚ ತೆಗೆದಿಟ್ಟು ಬಿಡುದ್ರಿ. ಇದನ್ನ ತೆಗೆದಿಟ್ಟು ಫಸ್ಟ್ ಕ್ಲಾಸ್ ನೀರು ಬಿಟ್ಟು ಬಿಡುದ್ರಿ. ಇಲ್ಲಿ ಬರ್ರಿ, ತಳ ಹಾಕಿ ಡ್ರಮ್ ತೋರಿಸಿದ್ರೆ ತೋರಿಸ್ತೀವಿ. ಇದನ್ನೇನು 7 ದಿವಸ ಇಡಬೇಕು, 4 ದಿವಸ ಇಡಬೇಕು ಅನ್ನೋದಿಲ್ರಿ. ಕಮ್ಮಗ ಹಾಕಿಸಿಂದ ಒಂದು 5-10 ಮಿನಿಟ್ ಆದ್ರೆ ಮುಗಿತ್ರಿ. ಎಲ್ಲ ಮಿಕ್ಸ್ ಆಗಿರ್ತೈತಿ. ಎಲ್ಲಾರ ಮನ್ಯಾಗ ಐತೆ ಹೇಳಿ ಹ್ಞೂ ಅಂತ ಹಾಕಿರಿ. ಮತ್ತೆ ಓವರ್ ಡೋಸ್ ಆಗ್ತೈತ್ರಿ. ಅದ 1 ಎಕರೆಕ 200 ಗ್ರಾಮ 180 ಲೀಟರ್ ನೀರ, 15 ಲೀಟರ್ ಕ್ಯಾನ್ ಐತಿ. ಜಸ್ಟ್ ಸ್ಟಾರ್ಟ್ ಬಸ್. ಜಸ್ಟ್ ಸ್ಟಾರ್ಟ್ ಮಾಡ್ರಿ. ಈ ರೀತಿ ಬಿಟ್ಟು ಬಿಡುದ್ರಿ, ಆಟೋಮೆಟಿಕ್ ನೀರಿನಾಗ ಹೋತತ್ರಿ. ಈ ರೀತಿ ಖಾಲಿ ಆಗೋದ್ರೊಳಗೆ ತುಂಬ್ಕೋತ ಇದ್ರ 1 ಎಕರೆ ಹಾಯ್ತೈತ್ರಿ. ಈಗ ಸದ್ದ ನೀರ್ ಹಾಯ್ತೈತಿ, ಬ್ಯಾರೆ ಪಟ್ಟಿಗೆ ಬಿಟ್ಟನ್ರಿ. ಈಗ ಅದು ಅರಿಶಿನ ಪುಡಿ ಬೆಳೆ ಒಂದು ಹಂತಿಗೆ ಬಂದ ಬಳಕ ನಾವು ಬಿಡ್ಬೋದ್ರಿ. ಕಬ್ಬಾಗ್ಲಿ, ಗೊಂಜಾಳ ಆಗಲಿ, ಇನ್ನಿತರ ಯಾವ ಬೆಳೆ ಆಗಲಿ ಸ್ವಲ್ಪ ತಡಕು ಶಕ್ತಿ ಇರಬೇಕು. ಅರಿಶಿನ ಜರ ಬಿಟ್ರಿ ಫಸ್ಟ್ ಕ್ಲಾಸ್ ನಮ್ಗೆ ಇಳುವರಿ ಕೊಡಾಕ ಬೇಕ್ರಿ. ನಮ್ದು ಎಲ್ಲ ದಷ್ಟಪುಷ್ಟ ಗಂಡಸ್ತನ ತುಂಬಿ ಬೆಳೆ ಫಸ್ಟ್ ಕ್ಲಾಸ್ ಬರ್ತಾವ್ರಿ. ಇದು ನೋಡಿದ್ರಲ್ಲ ನೀರು ಬಿಡುದ. ಇನ್ನು 15 ದಿವಸ ಹಿಂದ ನೀರು ಬಿಟ್ಟದ ಗೊಂಜಾಳ ನಿಮಗೆ ತೋರಿಸ್ತೀನಿ ನೋಡ್ರಿ. ರೈತ ಬಂದವ್ರಿ, ನೀವು ನೋಡಾಕತ್ತಿರಲ್ಲ ಗೊಂಜಾಳ ಎಷ್ಟು ಫರಕ್ ಆಗೈತಿ. ಫಸ್ಟ್ ಕ್ಲಾಸ್ ಹಸರು ಐತಿ, ಮತ್ತ ಏನೂ ಪ್ರಾಬ್ಲಮ್ ಇಲ್ಲ. ಫಸ್ಟ್ ಕ್ಲಾಸ್ ಎದ್ದು ಬಂದೈತಿ, ಯಾವ ರೋಗು ನನಗೆ ಕಾಡಿಲ್ಲ. ಮಸ್ತ್ ಪೈಕಿ ಐತಿ. ನೋಡ್ರಿ ಗೊಂಜಾಳ ನೀವು ಮಾಡ್ಕೊಳ್ರಿ. ಮುಂದೆ ನನಗೂ ಕಮೆಂಟ್ದಾಗ ಹೇಳ್ರಿ ಹೆಂಗ ಆಗೈತೆ. ಏನ್ ಬಾಳ ಖರ್ಚಿಲ್ಲ, ಬಾಳ 50 ರೂಪಾಯಿ ರೀ. ಎಷ್ಟೆಟ್ ಹಾಕ್ಬೇಕ್ರಿ? 180 ಲೀಟರ್ ನೀರ, ಇಲ್ಲಂದ್ರೆ 200 ಲೀಟರ್ ನೀರ, 200 ಗ್ರಾಮ್ ಅರಿಶಿನ ಪುಡಿ ಏಕದಮ್ ಹಾಗೆ ಕಲಿಸಿ ಬಿಡ್ಬೋದ್ರಿ. ಏನ್ 10 ದಿವಸ ಇಡಬೇಕು, 15 ದಿವಸ ಇಡಬೇಕು ಅನ್ನೋದು ಇಲ್ರಿ. ಇದನ್ನ ಬಿಟ್ಟು ನೋಡ್ರಿ, ರಿಸಲ್ಟ್ ಬರ್ತೈತಿ. ನನಗೂ ತಿಳಿಸ್ರಿ, ನನ್ನ ರಿಸಲ್ಟ್ ಬಂದೈತಿ, ಅದಕ್ಕೆ ನಿಮ್ಗೆ ಹೇಳತ್ತನ್ರಿ, ನೀವು ಮಾಡ್ಕೊಳ್ರಿ. ಆಯ್ತ್ರಿ ರೈತ ಬಂದವ್ರೆ, ಯಾವ ಬೇಕಾದ ಪಟ್ಟಿಗೆ ಬಿಡ್ರಿ. ನೀವು ಯಾವ ಬೇಕಾದ ಬೆಳೆಗೆ ಬಿಡ್ರಿ. ಗೊಂಜಾಳ ಆಗಲಿ, ಕಬ್ಬ ಆಗಲಿ, ಇನ್ ಯಾವ್ದ ಮೆಣಸಿನ ಗಿಡನ ಇರಲಿ, ನೀವು ಏನೇ ಬೆಳೆ ಮಾಡಿದ್ರು 1-2 ಸಲ ನಾವು ಅರಿಶಿನ ಪುಡಿ ಬಿಡಬಹುದು. ಅರಿಶಿನ ಪುಡಿ ಬಿಟ್ರೆ ರೋಗ ನಿರೋಧಕ ಶಕ್ತಿ ಎಲ್ಲ ಓಡಿ ಹೋಗತೈತಿ. ಫಸ್ಟ್ ಕ್ಲಾಸ್ ನಮ್ಮ ಬೆಳಿ ಬೆಳ್ಯಾಕ ಇದ ಸಪೋರ್ಟ್ ಮಾಡ್ತೈತ್ರಿ. ನಾ ಮಾಡಿ ನೋಡಿ ನಿಮ್ಗೆ ವಿಡಿಯೋ ಮಾಡೀನಿ. ನೀವು ಜಸ್ಟ್ ಹೋಗ್ರಿ, ಈಗ ಹೋಗಿ ಕೇಸಿಂದ 200 ಗ್ರಾಮ್ ಅರಿಶಿನ ಪುಡಿ ತಂದ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡ್ರಿ. ತರಾಕ ಅಲ್ಲಿ ಮನ್ಯಾಗ ಅರಿಶಿನ ಇದ್ದು ಅಂದ್ರೆ ಅರಿರಿ. ಫಸ್ಟ್ ಕ್ಲಾಸ್ ಹಾಕಿಸಿಂದ ನಿಮ್ ಬೆಳಿ ಬೆಳೆಸ್ಕೊರಿ. ನನಗೆ ಕಮೆಂಟ್ದಾಗ ತಿಳಿಸ್ರಿ. 100% ರಿಸಲ್ಟ್ ಐತ್ರಿ. ಏನ್ ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ಹೋಗಿ ಬರ್ರಿ ರೈತ ಬಂದವ್ರೆ. ಜೈ ಹಿಂದ್.